ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತು ಬೆಳಗ್ಗೆ ಎದ್ದು ತಿಂಡಿ ತಿಂದು ರಸ್ತೆ ಹೊರಟಿದ್ದೆ. ಅಷ್ಟರಲ್ಲಿ ನಮ್ ವಿನಿ ಬಂದ, ಮಲ್ಲಿಕಣ್ಣನು ಬಂದ. ಯಾಕೋ ನಮಗೆಲ್ಲ ಜೋರ್ ಮಾಡ್ತಾ ಇದ್ದ. ಏನಿಲ್ಲ ನಮ್ಮ ವರ್ಷಗೆ ನಾವೇನಾರು ದುಡ್ಡು ಕೇಳಿದ್ರೆ ಇಲ್ಲ ಅಂತಾನೆ. ಇವಾಗ ನೋಡಿದ್ರೆ ಏನೋ ಬುಕ್ ಮಾಡಿ ತರ್ಸ್ಕೊಂತದಾನೆ. ಮನೆಗ್ ಬಂದು ನಮ್ ಟ್ರ್ಯಾಕ್ಟರ್ ತಗೊಂಡು ಉಳ್ಕೋಣ ಅಂತ ಹೊರಟೆ. ಈ ಹೊಲದಲ್ಲಿ ಮತ್ತೆ ಕೆಸರಲ್ಲಿ 4 ವೀಲ್ ಗ್ರಿಪ್ ಹಾಕೊಂಡಿಲ್ಲ ಅಂದ್ರೆ ಟ್ರ್ಯಾಕ್ಟರ್ನೇ ಮುಂದಕ್ಕೆ ಹೋಗಲ್ಲ. ಹುಲ್ಕೊಯ್ದು ಹೊರ ಕಟ್ಕೊಂಡು ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದೆ. ಟ್ರ್ಯಾಕ್ಟರ್ ತಗೊಂಡ್ ಮನೆ ಹೋಗ್ಬೇಕಾದ್ರೆ ಮಳೆ ಬಂದ್ಬಿಡ್ತು. ಅದಕ್ಕೆ ಗಿರೀಶಣ್ಣನ ಮನೆ ಹತ್ರ ನಿಂತಿದ್ದೆ. ಸದ್ಯ ಗುರು, ನಾನು ಹುಲ್ಕೊಯ್ಬೇಕಾದ್ರೆ ಮಳೆ ಬಂದಿಲ್ಲ. ನಮ್ಮ ಮನೇಲಿ ಮಿಷಿನಿಗೆ ಹೋಗು ಅಂತ ಹೇಳಿದ್ರು. ನಾ ಅದಕ್ಕೆ ಹರ್ಷನ್ ಕರ್ಕೊಂಡು ಹೋಗೋಣ ಅಂತ ಹರ್ಷನ್ ಮನೆ ಹತ್ರ ಬಂದೆ. ನನಗಂತೂ ಇವನಿ ಕಾದನೆ ಸಾಕ ಹೋಗುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಕಡೆಗೂ ಬಂದ, ಅವನ್ನ ಕರ್ಕೊಂಡ್ ಮಿಲ್ ಹತ್ರ ಬಂದೆ. ನನಗೆ ಬಹಳ ದಿವಸದಿಂದ ಒಂದ್ ಕ್ವಶನ್ ಇತ್ತು, ಒಳ್ಳೆಟಿ ರೋಹಿತವ್ರು ಯಾಕೆ ಇವ್ರ ಮನೆಗ್ ಬರ್ತಾರೆ ಅಂತ. ಅವರಿಗೆ ಗೊತ್ತಾಗ್ಲದಂಗೆ ನೋಡೋಣ ಅಂತ ಹೊರಟೆ. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ ಈಗಲ್ಲ. ಏನೋ ರೀಲ್ಸ್ ನೋಡ್ತಿದ್ರಂತ ಇವ್ರು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮನೆಗೆ ಬಂದು ಚೀಲ ಇಟ್ಟು ಇತ್ಲ ಕಡೆ ಹೊರಟೆ. ಪಾಪ ಗುರು, ನಾನು ವಿಡಿಯೋ ಮಾಡ್ತಿದ್ದೆ ಅಂತ ಸ್ಟೇರಿಂಗ್ ಮೇಲೆ ಮಲಗ್ಬಿಟ್ಟಿದ್ದ. ಆಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಮನೆ ಕಡೆ ಹೋದ. ಆಮೇಲೆ ಹರ್ಷಪ್ಪವನ ಇಬ್ರು ಬಂದ್ರು. ನಾವು ಮಾತಾಡ್ಕೊಂಡ್ ಕುತ್ಕೊಂಡ್ವಿ. ರಾತ್ರಿ ಸಾವುಕಾರ ಸಿದ್ದಪ್ಪ ಫೋನ್ ಮಾಡಿದ್ರು ಅಂತ ಅವ್ರ ಮನೆಗೆ ಹೋದೆ. ಇದಾಗಿತ್ತು ಇವತ್ತಿನ ದಿನಚರಿ.